ಅನ್ನ ಭಾಗ್ಯಕ್ಕೆ ಕನ್ನ ಹಾಕಿದ ಪಾಪಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಎನ್ನುವಂತ ಘೋಷ ವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಅನ್ನ ಭಾಗ್ಯ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಅದು ಫ್ರೀ ಆಗಿ ಕೊಡುವಂತ ಒಂದು ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಯೋಜನೆಯಲ್ಲಿ ಇದು BPL ಕಾರ್ಡ್ದವರಿಗೆ ಸಿಗ್ತಕ್ಕಂತ ಅಕ್ಕಿಗಳ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಬಡವರಿಗೆ ಹಸಿವು ತಣಗಿಸುವಂತಹ ಮತ್ತು ತಗ್ಗಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಒಂದು ಕಡೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಆ ಅಕ್ಕಿಗಳ ಮೇಲೆ ಕಣ್ಣಿಕ್ಕಿರ್ತಕ್ಕಂಥ ಪಾಪಿಗಳ ಬಗ್ಗೆ ಒಂದಿಷ್ಟು ನಾವು ವಿಚಾರ ಮಾಡಲೇಬೇಕಾಗಿರುವಂತ ವಿಶೇಷವಾಗಿರ್ತಕ್ಕಂಥ ವರದಿ ಕೂಡ ನಿಮ್ಮ ಮುಂದೆ ನಾವು ತಂದಿದ್ದೀವಿ. ಬಂಧುಗಳೇ, ಇದು ಎಲ್ಲಿ ನಡೆದಿದೆ, ಹೇಗೆ ನಡೆದಿದೆ, ಯಾವ ಕಾರಣಕ್ಕಾಗಿ ನಡೀತಾ ಇದೆ, ಯಾರೆಲ್ಲ ಮಾಡ್ತಾರೆ ಅನ್ನೋದನ್ನ ನಿಮಗೆ ನಾವು ಸಂಪೂರ್ಣವಾಗಿ ತೋರಿಸ್ತೀವಿ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬಂಧುಗಳೇ, ನಿಮಗೆ ನಾವು ನಮ್ಮ ಬೀದರ್ ಜಿಲ್ಲೆಯ ಪಕ್ಕ ಜಿಲ್ಲೆಯಾಗಿರ್ತಕ್ಕಂತಹ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಈ ಪಾಪಿಗಳ ಅಕ್ಕಿ ಕನ್ನಕ್ಕೆ ಹಾಕಿರುವಂತಹ ಒಂದು ಪ್ರಕರಣಗಳನ್ನ ತೆಗೆದುಕೊಂಡು ಬಂದಿದ್ದೇವೆ. ಈ ಒಂದು ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕಿದ ಪಾಪಿಗಳ ಬಗ್ಗೆ ಲೆಕ್ಕ ಹಾಕೊಂಡ್ರೆ 4 ತಿಂಗಳಲ್ಲಿ 56 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಕೇವಲ 4 ತಿಂಗಳಲ್ಲಿ 54 ಜನ ಬಡಿತರ ಅಕ್ಕಿಗಳಿಗೆ ಕನ್ನ ಹಾಕುವ ಪಾಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಯ ಪೊಲೀಸು ಮತ್ತು ಆಹಾರ ನಿರೀಕ್ಷಕ ಅಧಿಕಾರಿಗಳಂತ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಬಡವರ ಅಕ್ಕಿಯ ಮೇಲೆ ಅನ್ನಭಾಗ್ಯದ ವಿಷಯದ ಮೇಲೆ ಪಾಪಿಗಳು ಕಣ್ಣಿಟ್ಟಿದ್ದಾರೆ. ಹಾಗಾಗಿ 4 ತಿಂಗಳಲ್ಲಿ ಸುಮಾರು ಇಲ್ಲ ಅಂದ್ರೂ ಕೂಡ 27 ಕೇಸ್ಗಳನ್ನ ಹಾಕಲಾಗಿದೆ. ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಪಾಪಿಗಳಂದ್ರೆ 54 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅನ್ನುವಂತ ಅಪ್ಡೇಟ್ ಸಹ ನಿಮ್ಗೆ ನಾವಿಲ್ಲಿ ಕೊಡ್ತಾ ಇದ್ದೇವೆ. ಹಾಗಾದರೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಬಹಳಷ್ಟು ದಿನಗಳಿಂದ ಅಕ್ಕಿ ಕಳ್ಳರ ಬಗ್ಗೆ ಮತ್ತು ಅಕ್ಕಿ ಈ ಕಳಸಂತೆಯಲ್ಲಿ ಮಾರಾಟ ಮಾಡೋರ ಬಗ್ಗೆ ಬಹಳಷ್ಟು ರೀತಿಗಳಿಂದ ಫೇಸ್ಬುಕ್, ವಾಟ್ಸಪ್ ಮತ್ತೊಂದರಲ್ಲಿ ದಿನನಿತ್ಯ ಅವರು ಬಂದು ಹೇಳ್ತಾ ಇದ್ರು ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕಡಿಮೆ ಆಗುತ್ತಿಲ್ಲ ಅನ್ನುವಂತ ಮಾತು ಕೂಡ ಒಂದು ಕಡೆಯಲ್ಲಿ ಗಮನ ಹರಿಸಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ 2023 ಏಪ್ರಿಲ್ನಿಂದ 2025 ಆಗಸ್ಟ್ 8ನೇ ತಾರೀಕಿನ ತನಕ 116 ಜನ ಈ ಪ್ರಕರಣಗಳನ್ನ ದಾಖಲಿಸಿಕೊಂಡಿದ್ದಾರೆ. ಅಧಿಕಾರಿಗಳು, ಪೊಲೀಸರು ಬಂದ್ರು, ಆಹಾರ ನಿರೀಕ್ಷಕರು ಬಂದ್ರು, ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಕೂಡ ಬಂದಿರ್ತಾರೆ. ಬರೋಬ್ಬರಿ 2.47 ಕೋಟಿ ರೂಪಾಯಿ ಮೊತ್ತದ ಪಡಿತರ ಧಾನ್ಯಗಳನ್ನ ವಶಪಡಿಸಿಕೊಂಡಿದ್ದಾರಂತೆ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳು. ಹಾಗಾದ್ರೆ ಇನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ನಡೀತಾ ಇದೆ, ಹೇಗೆಲ್ಲ ನಡೀತಾ ಇದೆ, ಇದು ವ್ಯಾಪಕವಾಗಿ ಹರಡಲಿಕ್ಕೆ ಪ್ರಮುಖವಾದ ಕಾರಣಗಳಾದರೂ ಏನು, ಯಾಕೆ ಈ ರೀತಿಯಾಗಿ ಕಾಳಸಂತೆಗಳಲ್ಲಿ ಅಕ್ಕಿ, ಜೋಳ, ಭತ್ತಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಇವರು ಎಲ್ಲಿಂದ ತರ್ತಾ ಇದ್ದಾರೆ, ಇದರಿಂದ ದೊಡ್ಡ ಗ್ಯಾಂಗೇ ಅಡಗಿಕೊಂಡಿದೆ ಅಂತಕ್ಕಂಥ ಮಾತು ಕೂಡ ಆಗಾಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿರೋದು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಈ ಬಡವರಿಗೆ ಹಸಿವು ನೀಗಿಸುವಂತ ಕೆಲಸ ರಾಜ್ಯ ಸರ್ಕಾರ ಒಂದ್ ಕಡೆ ಮಾಡ್ತಾ ಇದ್ರೆ, ಅದನ್ನ ಕಸಿದುಕೊಂಡು ತಿಂದು ಬದುಕುವಂತ ಪಾಪಿಗಳು ಕೂಡ ಒಂದು ಕಡೆ ಮುಂಚೂಣಿಯಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಕೇವಲ 4 ತಿಂಗಳಿನಲ್ಲಿ 56 ಜನ ಆರೋಪಿಗಳನ್ನ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾರೆ. 4 ತಿಂಗಳಲ್ಲಿ ಕಮ್ಸೆ ಕಮ್ ಇಲ್ಲ ಅಂದ್ರೂ ಕೂಡ 27 ಪ್ರಕರಣಗಳನ್ನ ಭೇದಿಸಿದಾರಂತೆ. 4 ತಿಂಗಳಲ್ಲಿ 27 ಪ್ರಕರಣಗಳಲ್ಲಿ. ಹಾಗಾದ್ರೆ ಆಯಾ ಜಿಲ್ಲಾವಾರು ಲೆಕ್ಕ ಹಾಕೊಂಡ್ರೆ ನಮ್ಮ ಆಹಾರ ಎಲ್ಲಿ ಹೋಗ್ತಾ ಇದೆ, ಯಾರೆಲ್ಲ ಕರೋಡಪತಿ ಲಖಪತಿ ಆಗ್ತಾ ಇದ್ದಾರೆ ಎನ್ನುವುದನ್ನ ಇಲ್ಲಿ ಬಹಳಷ್ಟು ರೀತಿಗಳಿಂದ ಆಲೋಚನೆ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಅವಧಿಯಲ್ಲಿ 414 ಅಕ್ಕಿ ಟನ್ಗಳನ್ನ ಹಿಡಿದುಕೊಂಡಿದ್ದಾರಂತೆ. 35.4 ಟನ್ ಗೋಧಿಗಳನ್ನ ವಶಪಡಿಸಿಕೊಂಡಿದ್ದಾರಂತೆ. 29.5 ಕ್ವಿಂಟಲ್ ಅಕ್ಕಿ ಬದಲಾಗಿ ಜೋಳ ಸಹ ಅಲ್ಲಿ ವಶಪಡಿಸಿಕೊಂಡಿದ್ದಾರೆ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಗೃಹ ಬಳಕೆ ಉಪಯುಕ್ತವಾಗಿರ್ತಕ್ಕಂಥ ಸಿಲಿಂಡರ್ಗಳನ್ನ 144 ಸಿಲಿಂಡರ್ಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂಬ ಮಾತನ್ನ ಆಹಾರ ನಿರೀಕ್ಷಕರು ಹೇಳ್ತಾ ಇದ್ದಾರೆ.
ಕೇವಲ 4 ತಿಂಗಳಲ್ಲಿ 27 ಕೇಸ್ಗಳನ್ನ ಅಲ್ಲಿ ಪ್ರಕರಣಗಳನ್ನು ದಾಖಲು ಮಾಡ್ತಾರೆ. 57 ಜನರ ಮೇಲೆ ಅಲ್ಲಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗುತ್ತದೆ. ಅದಲ್ಲದೆ ಅಲ್ಲಿ ಬಳಸಿರುವಂತಹ ಗೋಧಿ, ಅಕ್ಕಿ, ಜೋಳ ಮತ್ತು ಸಿಲಿಂಡರ್ಗಳನ್ನ ವಶಪಡಿಸಿಕೊಳ್ಳದಲ್ಲದೆ ಅವರ ಜೊತೆಯಲ್ಲಿ ಬರ್ತಕ್ಕಂತ ಏನ್ ಬಾಡಿಗೆ ವಾಹನಗಳು ಇರ್ತಾವಲ್ಲ ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರಂತೆ. ಹಾಗಾದರೆ ಎಷ್ಟೆಲ್ಲ ಕೋಟಿ ಕೋಟಿ ರೂಪಾಯಿ ಎಲ್ಲ ಸರ್ಕಾರಕ್ಕೆ ಜಮೆ ಆಗ್ತಾ ಇದೆ. ಸರ್ಕಾರಕ್ಕೆ ಜಮೆ ಆದಂತಹ ಸಂದರ್ಭದಲ್ಲಿ ಇದು ನಡೀತಾ ಇದೆ ಅಂತಕ್ಕಂಥ ಆಲೋಚನೆ ಕೂಡ ಒಂದು ಕಡೆ ನಾವು ಹೇಳಲೇಬೇಕಾಗಿರುವಂತಹ ವಿಷಯ ಇದಾಗಿದೆ. ಪಡಿತರ ಅಕ್ಕಿ, ಗೋಧಿ ಅಕ್ರಮ ಸಾಗಾಣಿಕೆಗೆ ಬಳಸಿದ 74 ವಾಹನಗಳನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ಅಂತಕ್ಕಂಥ ಮಾತನ್ನ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಟ್ಟು ಅದರ ಮೌಲ್ಯ 8.2 ಕೋಟಿ ಜಪ್ತಿ ಮಾಡಿರೋ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಹೇಳಿಕೊಳ್ತಾ ಇದ್ದಾರೆ. ಧಾನ್ಯ ಮತ್ತು ಹಾಗೂ ವಾಹನಗಳ ಮೊತ್ತ 10.50 ಕೋಟಿ ರೂಪಾಯಿ ಆಗಿರ್ತದೆ ಅಂದಾಜು ಅಂತಕ್ಕಂಥ ಲೆಕ್ಕ ಒಂದು ಕಡೆ ಹೇಳ್ತಾ ಇದ್ದಾರೆ. ಹಾಗಾದರೆ ಇವರಿಗೆ ಯಾರ ಮೇಲೂ ಭಯ ಇಲ್ವಾ? ಯಾಕೆ ಇವರೆಲ್ಲ ಹೀಗೆಲ್ಲ ಕೋರ್ಟು ಕಚೇರಿ ಕೇಸ್ಗಳಾದ್ರೂ ಕೂಡ ಅದನ್ನ ನಿಲ್ಲಿಸ್ತಾ ಇಲ್ಲ? ಯಾಕೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ? ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಸರ್ಕಾರ ಒಂದು ರೀತಿಯಿಂದ ಬಡವರಿಗೆ ಫ್ರೀಯಾಗಿ ಕೊಡ್ತಕ್ಕಂಥ ಅಕ್ಕಿ, ಗೋಧಿ, ರಾಗಿ ಮಗದೊಂದು ಆಗಿದ್ರು ಅದನ್ನು ಕೂಡ ಕಳಸಂತೆಯಲ್ಲಿ ಮಾರಾಟ ಮಾಡ್ಕೊಂಡು ಹೋಗುವಂತ ಪಾಪಿಗಳು ಕೂಡ ಇದ್ದಾರೆ ಎನ್ನುವಂತ ಮಾತು ಕೂಡ ಇಲ್ಲಿ ಗಂಭೀರವಾಗಿ ಕೇಳಿ ಬರ್ತಾ ಇದೆ. 2025 ಮಾರ್ಚ್ ತಿಂಗಳಿಂದ 2025 ಮಾರ್ಚ್ ತಿಂಗಳೊಂದಿಗೆ 7 ಪ್ರಕರಣಗಳಲ್ಲಿ 18 ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ನೋಡ್ರಿ ಹೆಂಗಿದೆ ಅಂತಂದ್ರೆ ಕೇವಲ ಮಾರ್ಚ್ ತಿಂಗಳ ಒಳಗೆ 7 ಪ್ರಕರಣಗಳನ್ನು ಬಳಸಿದಾರಂತೆ ಅಲ್ಲಿ ಕಲಬುರಗಿಯಲ್ಲಿ. ಅದರಲ್ಲಿ 18 ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿದಾರಂತೆ. ಆಹಾರ ಇಲಾಖೆ ಅಧಿಕಾರಿಗಳು ಸೇರಿಕೊಂಡಂತೆ 17.70 ಲಕ್ಷ ರೂಪಾಯಿ ಮೌಲ್ಯದ 51.50 ಟನ್ ಪಡಿತರ ಅಕ್ಕಿ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಕೇವಲ ಮಾರ್ಚ್ ತಿಂಗಳಲ್ಲಿ 7 ಪ್ರಕರಣಗಳನ್ನ ಅಲ್ಲಿ ಭೇದಿಸಿದ್ದಾರೆ. 7 ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. 18 ಜನರ ವಿರುದ್ಧ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು 17.70 ಲಕ್ಷ ಮೌಲ್ಯದ 51.5 ಟನ್ ಪಡಿತರ ಅಕ್ಕಿ ಸಹ ವಶಪಡಿಸಿಕೊಂಡಿದ್ದಾರಂತೆ. ಇನ್ನು 2025ರಿಂದ ಏಪ್ರಿಲ್ ತಿಂಗಳಿನಿಂದ ಆಗಸ್ಟ್ 8ರ ತನಕ 27 ಪ್ರಕರಣಗಳನ್ನ ಭೇದಿಸಿದ್ದಾರೆ. ಅದರಲ್ಲಿ 56 ಜನರ ವಿರುದ್ಧ ಪ್ರಕರಣ ದಾಖಲಾಗಿರುವ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳು ತಮ್ಮ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಹಾಗಾದರೆ ಇನ್ನು ನಮ್ಮ ಪಕ್ಕ ಜಿಲ್ಲೆ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಪಕ್ಕ ಜಿಲ್ಲೆ ಆಗಿರ್ತಕ್ಕಂಥ ಯಾದಗಿರಿಯಲ್ಲಿ ಎಷ್ಟಾಗಿರಬಹುದು, ರಾಯಚೂರಲ್ಲಿ ಎಷ್ಟಾಗಿರಬಹುದು, ಇನ್ನು ಬೀದರ್ನಲ್ಲಿ ಎಷ್ಟಾಗಿದಾವೆ ಅಂತ ನಾವು ಆಲೋಚನೆ ಮಾಡಕ್ ಹೋದ್ರೆ ಇಲ್ಲಿ ಬೀದರಲ್ಲಿ ಯಾವುದೇ ರೀತಿಯಿಂದ ಆ ರೀತಿ ಕಾಣಿಸ್ತಾ ಇಲ್ಲ. ಎಲ್ಲ ಶಾಂತ ಆಗಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ನೋಡ್ಲೇಬೇಕಾಗಿರೋ ವಿಷಯ ನಾವು ಹೇಳಬೇಕಾಗಿದೆ. ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ನಡೀತಿದ್ದಾರೆ. ಹಲವಾರು ವಿಷಯಗಳ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿರುವಂತಹ ಸುದ್ದಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಅದರಲ್ಲಿ ಅಕ್ಕಿ ದಂಧೆ ಮಾಡಿರುವಂತಹ ಆ ದಂಧೆಕೋರರಿಗೆ ಯಾವ ರೀತಿಯಾಗಿ ಕಡಿವಾಣ ಹಾಕಬೇಕೆನ್ನೋದನ್ನ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಇನ್ನು ಬೀದರ್ ಜಿಲ್ಲೆಗೆ ಒಂದಿಷ್ಟು ನಾವು ಆಲೋಚನೆ ಮಾಡಿದ್ರೆ ಇಲ್ಲಿ ಎಷ್ಟು ಪ್ರಕರಣಗಳು ಬೆಳಕಿಗೆ ಬರಬಹುದು, ಎಷ್ಟು ಪ್ರಕರಣಗಳು ಇಲ್ಲಿ ಸಿಗಬಹುದು, ಎಷ್ಟು ಕೋಟಿ ಟನ್ ಅಕ್ಕಿಗಳನ್ನ ಹಿಡಿಯಬಹುದು, ಎಷ್ಟು ಪ್ರಮಾಣಿಕವಾಗಿ ಇಲ್ಲಿ ಅಧಿಕಾರಿಗಳು ಸೇಫ್ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಅಲ್ಲೊಂದು ಇಲ್ಲೊಂದು ಹುಣ್ಣಿಗೋ ಅಮಾಸಿಗೋ ಒಂದೊಂದು ಪ್ರಕರಣಗಳನ್ನ ಅಲ್ಲಲ್ಲಿ ಹಿಡಿತಾರೆ. ಹಿಡಿಯಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಹಿಡಿತಾರೆ. ಹಿಡಿದ್ರು ಕೂಡ ಅಲ್ಲಿ ಅಷ್ಟಕ್ಕಷ್ಟೇ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಅವ್ರನ್ನ ವಾಪಸ್ ಕಳಿಸುವಂಥದ್ದು ಮತ್ತು ಅವ್ರ ಕೆಲಸಕ್ಕೆ ಅವ್ರು ಹೋಗುವಂತ ಕೆಲಸನ ಇಲ್ಲಿ ಅಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ರೀತಿಯಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಅನ್ನಭಾಗ್ಯಕ್ಕೆ ಕನ್ನ ಹಾಕುವಂತ ಪಾಪಿಗಳ ಬಗ್ಗೆ ಯಾಕೋ ಸೈಲೆಂಟ್ ಆಗಿದ್ದಾರೆ ಬೀದರ್ನಲ್ಲಿ ಅನ್ನೋದನ್ನ ಮಾತ್ರ ಯಾಕೋ ಜನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಕ್ಕಿ ಪ್ರಕರಣಗಳಾಗ್ಲಿ ಅಥವಾ ಈ ಪಡಿತರ ಅಕ್ಕಿ ಪಡೆದುಕೊಳ್ಳೋದಾಗ್ಲಿ ಅಥವಾ ಕಳಸಂತೆಯಲ್ಲಿ ಮಾರಾಟದಲ್ಲಿ ಮಾಡ್ತಾ ಇಲ್ವಾ ಅಂತಕ್ಕಂಥ ವಿಚಾರ ಜನ ಮಾತಾಡ್ತಾ ಇದ್ದಾರೆ. ಆದರೆ ಜನರು ಹೇಳೋದೇ ಬೇರೆ. ಆದರೆ ಯಾಕೋ ತುಂಬಾ ಬೀದರ್ ಜಿಲ್ಲೆ ಅಕ್ಕಿ ಸಂಬಂಧಪಟ್ಟಿರೋ ಹಾಗೆ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸುಮಾರು ದಿನಗಳಿಂದ ಬಹಳಷ್ಟು ರೀತಿಗಳಿಂದ ಶಾಂತವಾಗಿದೆ ಅನ್ನುವಂಥ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಅನ್ನಭಾಗ್ಯ
ಕನ್ನ ಹಾಕಿರ್ತ ಪಾಕಿಗಳ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಇನ್ನು ಬೀದರ್ ಜಿಲ್ಲೆಯ ಒಂದಿಷ್ಟು ಅಂಕಿಅಂಶಗಳನ್ನ ನಿಮ್ಮ ಮುಂದೆ ನಾನು ತೆಗೆದುಕೊಂಡು ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ನಿಮ್ಮ ಹತ್ತಿರದ ಸಂಬಂಧಿಕರಿಗೆ ಶೇರ್ ಮಾಡೋ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕಾಗಿರುವ ನಿಟ್ಟಿನಲ್ಲಿ ಈ ಒಂದು ಬೆಂಬಲಿಸ್ತೀರೆಂಬ ಕಾರಣಕ್ಕಾಗಿ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಬಂಧುಗಳೇ, ನಿಮ್ಮ ಅಕ್ಕಪಕ್ಕದಲ್ಲಿ ಸಹ ಅಕ್ಕಿ ಕಳ್ಳತನ ಆಗಿದ್ರೆ, ಅಕ್ಕಿ ಕಳ್ಳಸಂತೆಯಲ್ಲಿ ಮಾರಾಟ ಮಾಡೋದಿದ್ರೆ ಈ ನಮ್ಮ ವಾಟ್ಸ್ಆಪ್ ನಂಬರ್ಗೆ ತಿಳಿಸಿ, ನಾವು ಅಲ್ಲಿ ಹಾಜರಾಗಿರ್ತೇವೆ. ಮುಂದಿನ ಈ ಒಂದು ಅನ್ನಭಾಗ್ಯಕ್ಕೆ ಕನ್ನ ಹಾಕುವಂತ ಪಾಪಿಗಳ ಬಗ್ಗೆ ಹದ್ದಿನ ಕಣ್ಣಿಟ್ಟಿದೆ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯು. ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಶೇರ್ ಮಾಡಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿ, ಜೊತೆಗೆ ಬೆಂಬಲಿಸಬೇಕಾಗಿ ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಇದು ಅನ್ನಭಾಗ್ಯಗಳ ಪಾಪಿಗಳ ಲೋಕದಲ್ಲಿ ಮುನ್ನುಗ್ಗುತ್ತೆ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ. ಧನ್ಯವಾದಗಳು. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.